ದೇವ್ರೆ, ಈ ಪ್ರಪಂಚದಲ್ಲಿ ನನ್ನನ್ನು ಕೇರ್ ಮಾಡೋರು, ಇಷ್ಟಪಡೋರು ಯಾರೂ ಇಲ್ವಾ? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಫ್ರೆಂಡ್ ಆಗಿ ಪ್ರಿಯಾ ಅಂತ ಬಂದ್ಲು. ನನಗೆ ಯಾರು ಹತ್ರ ಆಗ್ತಾರೋ ಅವ್ರನ್ನೆಲ್ಲ ಹೇಗಾದ್ರೂ ಮಾಡಿ ದೂರ ಮಾಡ್ತೀಯ ಅಲ್ವಾ? ಯಾಕೆ ದೇವ್ರೆ, ಯಾಕೆ ಹೀಗೆ ಮಾಡ್ತಿದ್ಯಾ? ಜನ ನನ್ನನ್ನು ಬ್ಯಾಡ್ ಬಾಯ್, ನನ್ನ ಬಿಹೇವಿಯರ್ ಸರಿ ಇಲ್ಲ, ನನ್ನ ಆಟಿಟ್ಯೂಡ್ ಸರಿ ಇಲ್ಲ ಅಂತಾರೆ. ಇಂಥದ್ರಲ್ಲಿ ರಿಯಾ ಒಬ್ಳೆ ಈ ಬ್ಯಾಡ್ ಬಾಯ್ ಮಂಚನ್ನ ಅರ್ಥ ಮಾಡಿಕೊಂಡು ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡಿದ್ಲು. ನನಗೆ ಎಷ್ಟು ಕೇರ್ ಮಾಡ್ತಾಳೆ. ನನ್ನಲ್ಲೂ ಒಬ್ಬ ಮನುಷ್ಯ ಇದ್ದಾನೆ ಅಂತ ಗುರುತಿಸಿದ್ದೆ ಅವಳು. ಈಗ ಅವಳು ನನ್ನ ಜೊತೆ ಮಾತಾಡ್ತಿಲ್ಲ ದೇವ್ರೆ. ರಿಯಾನು ನನ್ನಿಂದ ದೂರ ಹೋದ್ರೆ ನನ್ನ ಲೈಫಲ್ಲಿ ಇನ್ನೇನು ಉಳ್ಕೊಂಡಂಗಾಯ್ತು? ಈ ಪ್ರಪಂಚದಲ್ಲಿ ನನ್ನನ್ನು ಇಷ್ಟಪಡೋರು ಯಾರು ಇಲ್ವಾ? ನಾನು ಸಾಯೋ ತನಕ ಹೀಗೆ ಇರ್ಬೇಕಾ? ಹೇಳು ಹೇಳು ದೇವ್ರೆ. ದೇವ್ರೆ, ರಿಯಾ ಜೊತೆ ಮಾತಾಡ್ದಿರೋದಕ್ಕೆ ನನಗೆ ಸಾಧ್ಯನೇ ಇಲ್ಲ. ಪ್ಲೀಸ್ ದೇವ್ರೆ, ದಯವಿಟ್ಟು ಇಂಥ ಶಿಕ್ಷೆ ಕೊಡ್ಬೇಡ. ನನ್ನಿಂದ ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ದೇವ್ರೆ. ಇಷ್ಟೆಲ್ಲ ಆ್ಯಕ್ಟಿಂಗ್ ಮಾಡೋವಾಗ ಕಣ್ಣಲ್ಲಿ ನೀರಿಲ್ಲದೆ ಇದ್ರೆ ಮಜಾ ಇರಲ್ಲ. ರಿಯಾ ಡಾರ್ಲಿಂಗ್, ನಿನಗೋಸ್ಕರ ಇಡೀ ಗ್ಲಿಸಿನ್ ಬಾಟ್ಲನ್ನ ನನ್ನ ಕಣ್ಣೊಳಗಡೆ ಹಾಕೊಂಡೆ. ಅರ್ಜುನ್, ಏನಾಯ್ತು? ಅಜ್ಜಿ, ಇನ್ ಕರೆಕ್ಟ್ 5 ನಿಮಿಷದಲ್ಲಿ ಆಕಾಶ ರಪ್ ಅಂತ ಕೆಳಗೆ ಬೀಳೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಅಬ್ಬಬ್ಬಾ, ಯಾವ ರೇಂಜ್ ಟೆನ್ಷನ್ ಅಜ್ಜಿ ನಿಮ್ದು? ತುಂಟ. ಅರೆ ರೇ, ಯಾಕೆ ಇಲ್ಲಿ ಕೂತ್ಕೋತಾ ಇದೀಯಾ? ಬಾ, ಇಲ್ಲಿ ಪಕ್ಕದಲ್ಲಿ ಕೂತ್ಕೋ. ಬಾ ಬಾ ನೀನು. ಜೋ, ಏನ್ ಮಾಡ್ತಾ ಇದೀಯಾ? ನನಗೆ ತುಂಬಾ ಮುಜುಗರ ಆಗುತ್ತೆ. ಬರೀ ಬೇಡ ಕಣ, ಪ್ಲೀಸ್ ಬಿಟ್ಬಿಡು. ಅಜ್ಜಿ, ತಲೆಲಿರೋ ಟೆನ್ಷನ್ ಕಮ್ಮಿ ಆಗ್ಬೇಕು ಅಂದ್ರೆ ಕಾಲ್ ಹೊತ್ತಿದ್ರೆ ರಪ್ ಅಂತ ತಲೆಲಿರೋ ಟೆನ್ಷನ್ ಮಾಯ ಆಗ್ಬಿಡುತ್ತಂತೆ. ಹಾಗಂತ ಗಾದೆ ಮಾತು ಕೇಳಿಲ್ವಾ ನೀವು? ತುಂಬಾ ತರಲೆ ನೋಡು ನೀನು. ನಮ್ಮ ಅಜ್ಜಿನೂ ಅಷ್ಟೇ ಹೀಗೆ ಹೇಳ್ತಿರ್ತಾಳೆ, ನೀ ತುಂಬಾ ತರಲೆ ಕಣೋ ಅಂತ. ಬಟ್ ಅಜ್ಜಿಗೆ ಕಾಲ್ ಹಿಂಗ್ ಗೊತ್ತಿದ ತಕ್ಷಣ ಖುಷಿ ಆಗ್ಬಿಡ್ತಾಳೆ. ಈಗ ನೋಡಿ, ನಿಧಿ ಅವ್ರಿಗೆ ಫೇವ್ರೇಟ್ ಆಗ್ಬಿಟ್ಟಿದ್ದಾರೆ. ಅದೇ ತರ ನಾನು ನಿಮಗೆ ಫೇವ್ರೇಟ್ ಆಗ್ಬೇಕಲ್ವಾ? ಅದಕ್ಕೆ ಸ್ವಲ್ಪ ಪೂಸಿ ಹೊಡಿತಾ ಇದ್ದೀನಿ ಅಷ್ಟೇ. ನೀನು ನನ್ನ ಮೊಮ್ಮಗನೇ. ಮೊಮ್ಮಗ ಆದ್ಮೇಲೆ ಪೂಸಿ ಹೊಡಿಯೋ ಅಗತ್ಯನೇ ಇಲ್ಲ, ಗೊತ್ತಾಯ್ತಾ? ಅಬ್ಬಾ, ಈಗ ಸಮಾಧಾನ ಆಯ್ತು ಅಜ್ಜಿ. ಹಾಗಾದ್ರೆ ಅಫಿಷಿಯಲಿ ನಾನ್ ನಿಮ್ಮ ಮೊಮ್ಮಗ ಅಂತ ಆಯ್ತು. ಹಾಗಿದ್ಮೇಲೆ ಇಷ್ಟೊಂದು ಡೀಪ್ ಆಗಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮಿಸ್ ಶಾಂತಿ? ಹೇಳಿ ಅಜ್ಜಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿಧಿ ಬಗ್ಗೆ. ಅವಳದು ಮಗು ಥರ ಮನಸ್ಸು. ನಗನಗ್ತಾ ತುಂಬ ಖುಷಿಯಾಗಿರ್ತಾಳೆ. ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ಮಾಯಾನೂ ಆಗ್ಬಿಡುತ್ತೆ. ಅವಳು ಯಾವುದಕ್ಕೂ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಮದುವೆ ಆದಮೇಲೆ ಅವಳು ಸಂಸಾರದ ಭಾರನ ಹೇಗೆ ಹೊರ್ತಾಳೋ ಅಂತ ಭಯ ಆಗ್ತಿದ್ಯಪ್ಪ. ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾವಿದೀವಿ ತಾನೆ. ನೀವ್ ಯಾಕೆ ಟೆನ್ಷನ್ ತಗೋತೀರಾ? ಚಿಲ್. ನೋಡು, ನೀನು ಅವಳಿಗೆ ಸ್ವಲ್ಪ ಟೈಮ್ ಕೊಡು. ನಿಜವಾಗ್ಲೂ ಅವಳು ತುಂಬ ಒಳ್ಳೆ ಹೆಂಡತಿ ಆಗ್ತಾಳೆ ಅನ್ನೋ ಭರವಸೆ ನನಗಿದೆಯಪ್ಪ. ಅವಳೇನಾದರೂ ಜವಾಬ್ದಾರಿ ತಗೊಂಡ್ರೆ ಅದನ್ನು ಪೂರ್ತಿ ಮಾಡದೆ ಖಂಡಿತ ಬಿಡಲ್ಲ. ಅವಳು ಒಂದ್ಸಲ ಪ್ರೀತಿಸಕ್ಕೆ ಶುರು ಮಾಡಿದ್ರೆ ಮನಸಾರ ಪ್ರೀತಿಸ್ತಾಳೆ. ಅಜ್ಜಿ, ನಿಧಿಯವ್ರನ್ನ ತುಂಬಾ ಪ್ರೀತಿಯಿಂದ ಅಷ್ಟೇ ಜವಾಬ್ದಾರಿಯಿಂದ ನಾನು ನೋಡ್ಕೋತೀನಿ.
ಅವ್ರಿಗೆ ಯಾವ ರೀತಿಯಲ್ಲೂ ಕೊರತೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಅವ್ರು ಇವಾಗ ಹೇಗಿದ್ದಾರೋ ಸದಾ ಹಾಗೇ ಇರಲಿ, ಮಗು ಥರ. ಆ ಮುಗ್ಧತೆನೇ ಅವ್ರದ್ದು ದೊಡ್ಡ ಶಕ್ತಿ. ಆ್ಯಕ್ಚುಲಿ ಆ ಕ್ವಾಲಿಟಿನೇ ನನಗೆ ಅವರಲ್ಲಿ ತುಂಬ ಇಷ್ಟ ಆಗಿದ್ದು. ಅವರಲ್ಲಿರೋ ಮುಗ್ಧತೆನ ಯಾವ ಕಾರಣಕ್ಕೂ ನಾನು ಬದಲಾಯಿಸಲ್ಲ, ಕಳ್ಕೊಳ್ಳೋದಕ್ಕೂ ನಾನು ಬಿಡೋದಿಲ್ಲ. ನಿಧಿನ ನಾನು ಇಲ್ಲಿಟ್ಕೊಂಡು ಪೂಜಿಸ್ತೇನೆ. ಯಾಕಂದ್ರೆ ಆ ದೇವ್ರು ಕೊಟ್ಟಿರೋ ವರ ನನಗೆ. ಇದು ನಾನು ನಿಮಗೆ ಕೊಡ್ತಾ ಇರೋ ಪ್ರಾಮಿಸ್. ಒಂದು ಕಡೆಯಿಂದ ಇಷ್ಟು ದೊಡ್ಡ ಮನಸ್ಸಿರೋ ವ್ಯಕ್ತಿಗೆ ಮೋಸ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಕರ್ಣ ಸರ್ ಹೃದಯಕ್ಕೆ ನೋವು ಕೊಡ್ತಾ ಇದ್ದೀನಿ. ಅರ್ಜುನ್ ಅವ್ರ ನಂಬಿಕೆ, ಕರ್ಣ ಸರ್ ಪ್ರೀತಿ ಎರಡಕ್ಕೂ ಒಟ್ಟಿಗೆ ಕೊಳ್ಳೆ ಇಡ್ತಾ ಇದ್ದೀನಿ. ಎಷ್ಟು ಕೆಟ್ಟೋಳಲ್ವಾ ನಾನು. ಚಿಲ್ರೆ ಡಾಕ್ಟ್ರೆ, ಊಟ ಮಾಡಲ್ವಾ? ಮನೆಯಿಂದ ಬ್ರೇಕ್ಫಾಸ್ಟ್ ಕಳ್ಸೋದು ಮರ್ತಿದ್ದಾರೆ. ಯೂಶಲಿ ನಾನು ಕ್ಯಾಂಟೀನ್ ಫುಡ್ ಎಲ್ಲ ತಿನ್ನಲ್ಲ, ಅದಕ್ಕೆ ಸುಮ್ಮನಾದೆ. ಐ ಆಮ್ ಯೂಸ್ ಟು ದಿಸ್ ಹಂಗ. ಹೋಗ್ಲಿ ಬಿಡಿ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ನಿಮ್ಗೆ ಓಕೆ ಅಲ್ವಾ? ಹೇ ನೋ ದಟ್ಸ್ ಓಕೆ. ಪಾಪ ನಿನಗೆ ಎಷ್ಟು ಬೇಕೋ ಅಷ್ಟೇ ತಂದಿರ್ತೀಯ. ಶೇರ್ ಮಾಡಿದ್ರೆ ನಿನಗೆ ಸಾಕಾಗಲ್ಲ. ಮೊದಲೇ ನೀನು ಬೆಕ್ಕಿನ ಮರಿ ಥರ ಇದೆಯಾ, ತಿಂದೇ ಇದ್ರೆ ಅಷ್ಟೇ ಕತೆ. ಯು ಕ್ಯಾರಿ ಆನ್. ನಾನೇನೋ ಮಾಡ್ಕೋತೀನಿ. ಕೂತ್ಕೊಳ್ಳಿ. ಇದಿಷ್ಟು ತಿಂದ ತಕ್ಷಣ ನಾನೇನು ಆನೆ ಮರಿ ಥರ ಊದ್ಕೊಂಡ್ಬಿಡಲ್ಲ. ಉಪವಾಸ ಇರಬಾರ್ದು, ಸುಮ್ಮನೆ ಊಟ ಮಾಡಿ. ಏ ಕನ್ನಡಕ, ನೀನು ನನಗೆ ಎಷ್ಟು ಕೇರ್ ಮಾಡ್ತೀಯ ಅಲ್ವಾ? ಆದರೂ ನೀನು ನನ್ನ ಜೊತೆ ಮಾತಾಡ್ದಿರೋದಕ್ಕೆ ಹೇಗೆ ಮನ್ಸು ಬರುತ್ತೆ ನೋಡು. ನೀನು ಹೇಳಿದೆ ಅಂತ ಕೂತಿದ್ದೀನಿ. ನಾನು ನಿನ್ನ ಥರನೇ ಮುಖ ಊದಿಸ್ಕೊಂಡು ವಾಪಸ್ ಹೋಗಿದ್ದಿದ್ರೆ ನಿನ್ನ ಮನ್ಸಿಗೆ ಬೇಜಾರಾಗ್ತಿತ್ತೋ ಇಲ್ವೋ? ಸಾರಿ. ಮತ್ತೆ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ನನ್ನ ಮೇಲೆ ಕೋಪನಾ? ಇವಾಗ ಮಾತಾಡ್ಸೋದಂತಾನೆ, ಇನ್ನೇನು? ಅದೆಲ್ಲ ಗೊತ್ತಿಲ್ಲ. ನನ್ನ ಮೇಲೆ ಕೋಪ ಇದೆಯಾ ಇಲ್ವಾ?